ಇವತ್ತು ಯಾತಿಗೆ ಗುಂಡಿಗಳು ಇಟ್ಕೊಂಡು ಕೂತಿದ್ದೀನಿ ನಿಮ್ಮ ಯೋಗ್ಯತೆಗೆ? ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ಲೂಟಿ ಮಾಡಾಗಿದೆ. ಹಗಲು ದರೋಡೆ, ಹೇಳರ್ ಕೇಳರ್ ಯಾರೂ ಇಲ್ಲ. ದುಡ್ಡು ಬೇಕಲ್ಲ, ಖಜಾನೆ ತುಂಬಿಸ್ಬೇಕಲ್ಲ. ಅದಕ್ಕೀಗ ಈ ಸ್ಕೀಮ್ ತಂದವ್ರೆ. ಇದು ಸರ್ಕಾರದ ನಡವಳಿ. ಯಾತಕ್ಕೋಸ್ಕರವಾಗಿ ಈಗ ದೀಪಾವಳಿ ಗಿಫ್ಟ್ ಕೊಡ್ತಾ ಇದೀವಿ ಅನ್ನೋದಕ್ಕೆ ಇಲ್ಲಿ ನಡವಳಿ ಮಾಡವ್ರೆ. ಈ ಬಿ ಖಾತಾದಲ್ಲಿ ಕಟ್ಟವರಲ್ಲ ಮನೆಗಳು, ದಿನ ಮಳೆಯಲ್ಲಿ ಕಟ್ಟಡಗಳು ಕುಸ್ತಾ ಬೀಳ್ತಾವಂತಲ್ಲ, ಅದಕ್ಕೀಗ ಏಕಾತ ಮಾಡಿಬಿಟ್ರೆ ಆ ಕುಸಿಯೋದೆಲ್ಲ ನಿಂತೋಗ್ಬಿಡುತ್ತೆ. ಈಗ ಎಷ್ಟು ದಿವಸ ಜನಗಳಿಗೆ ಈ ಥರ ಹಗಲು ದರೋಡೆ ಮಾಡ್ತೀರಿ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. ಬಿ ಖಾತಾದಿಂದ ಎ ಖಾತಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಪ್ರವಾಹ ಆಗೋದು ತಪ್ಪುತ್ತೆ, ಕಟ್ಟಡಗಳು ಬಿದ್ದೋಗೋದು ತಪ್ಪುತ್ತೆ. ಏನಾದರೂ ಯಾರಾದರೂ ಒಪ್ಪತಕ್ಕಂಥ ಮಾತಾ? ಈಗ ನೀವು 40-30 ಏನಾದರೂ ಸೈಟ್ ಈಗ 5,000-6,000 ರೂಪಾಯಿ ಇದ್ದರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ, ಅವನು 4,20,000 ಕಟ್ಟಬೇಕು. ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ. ಕೆಲವು ಈ HSR ಲೇಔಟು ಅಲ್ಲೆಲ್ಲ 20 ಲಕ್ಷ 30 ಲಕ್ಷ ಕಟ್ಟಬೇಕು. ಎಲ್ಲಿಂದ ಕಟ್ತಾರೆ ಬಡವರು? ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಸರ್ಕಾರಕ್ಕೆ ಸರಿಯಾದ ರೀತಿ ನೀವು ಬಡಾವಣೆ ರಚನೆ ಮಾಡಿ ಸೈಟ್ಗಳು ಮಾಡಿದರೆ ಬಿಡಿಯಿಂದ ಈ ಪರಿಸ್ಥಿತಿಗಳು ಯಾಕೆ ಬರೋದು ಬಡವರಿಗೆ? ನಾನು 2007 ಮುಖ್ಯಮಂತ್ರಿ ಇದ್ದಾಗ 5 ಬಡಾವಣೆಗಳನ್ನು ಬೆಂಗಳೂರಿನ ಸುತ್ತಮುತ್ತ ಮಾಡಬೇಕು ಅಂತ ಹೊರಟಿದ್ದವನು. ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ಕೋಟ್ಯಾಂತರ ಕುಟುಂಬಗಳು ಉಳಿಸಿದ್ದೀವಿ ಜನತಾದಳ ಸರ್ಕಾರ ಇದ್ದಾಗ. ಈಗಲೂ ಹೇಳ್ತೇನೆ, ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ. ಈ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ತುಂಗಭದ್ರಾದ ಪೇಮೆಂಟ್ ಕೊಟ್ಟಿಲ್ವಂತೆ. ಇಷ್ಟೊತ್ತಿಗೆ ಅಲ್ಲಿ ಗೇಟ್ಗಳೆಲ್ಲ ಕ್ರೆಸ್ಟ್ ಗೇಟ್ಗಳೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ದುಡ್ಡು ಕೊಡದೆ ಕೆಲಸ ಆಗಿಲ್ಲ. ಎಲ್ಲ ತುಂಗಭದ್ರಾ ಅಲ್ಲೋಯ್ತಾ ಇದೆ ಆಂಧ್ರಕ್ಕೆ ನೀರು. ಮೊದಲು ಹತ್ತಡಿ ಹಿಡಿಯಪ್ಪ, ಆಮೇಲೆ ಕುಮಾರಸ್ವಾಮಿ ಜೊತೆ ಚರ್ಚೆಗೆ ಬರೆಯುವಂತೆ. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ನ. ನಿಜವಾದಂಥ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂತ ಆಡಳಿತ ನೋಡೋದು ಅವತ್ತು 20 ತಿಂಗಳು ಅಂತ ಹೇಳ್ತಾರೆ. ಇವತ್ತೂ ಭಾಳ ಜನ ಬಂದವರು ಮಾಡಿ ತೋರಿಸಿದ್ದೀವಿ. ರೈತರ ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಲಿಸಿದೀವ ನಮ್ಮ ಕಾಲದಲ್ಲಿ?